ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ನ ಒಂದು ನಾಮಿನೇಷನ್ ಪ್ರಕ್ರಿಯೆ ಇದೀಗ ಮುಗಿದಿದ್ದು ಟೋಟಲ್ ಆಗಿ 10 ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ. ಆ್ಯಂಡ್ ಇಲ್ಲಿಯವರೆಗೆ ಇದೀಗ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ, ಟಾಪ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಹಾಗೂ ಬಾಟಮ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು, ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ವಿತ್ ಪ್ರೂಫ್ನ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ರಿಸಲ್ಟನ್ನು ಕೂಡ ನಿಮಗೆ ಕೊಡ್ತೀನಿ. ಸೊ ವಿಡಿಯೋನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಬಿಗ್ ಬಾಸ್ನಲ್ಲಿ 13ನೇ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಟೋಟಲ್ ಆಗಿ ಇಲ್ಲಿ 10 ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದರು. ಆ್ಯಂಡ್ ಆ ಒಂದು ಕಂಟೆಸ್ಟೆಂಟ್ಗಳಿಗೆ ಆ್ಯಂಡ್ ವೋಟಿಂಗ್ ಪೋಲ್ ಕೂಡ ಆಲ್ರೆಡಿ ಓಪನ್ ಆಗಿತ್ತು. ಆ್ಯಂಡ್ ಆ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟನ್ನು ಇದೀಗ ನೋಡ್ತಾ ಹೋಗುವ. ಆ್ಯಂಡ್ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ, ಆ್ಯಂಡ್ ಟಾಪ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಹಾಗೂ ಬಾಟಮ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋಗುವ. ಸೊ ಮೊದಲೇದಾಗಿ ಇದೀಗ ನೋಡ್ತಾ ಹೋದರೆ ಬಾಟಮ್ 1 ಹಾಗೂ ಬಾಟಮ್ 2ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಸೂರಜ್ ಹಾಗೂ ರಾಶಿಕಾ ಶೆಟ್ಟಿರವರು ಇಲ್ಲಿ ಕಂಪ್ಲೀಟ್ ಆಗಿ ಬಾಟಮ್ನಲ್ಲಿದ್ದಾರೆ. ಆ್ಯಂಡ್ ರಾಶಿಕರ್ ಅವರಿಗೆ ಬಂದುಬಿಟ್ಟು 1.50% ಓಟ್ಗಳು ಬಂದಿದೆ. ಇನ್ನು ಸೂರಜ್ ರವರಿಗೆ 1.39% ಓಟ್ಗಳು ಬಂದಿದೆ. ಸೊ ಇನ್ನು 8ನೇ ಪ್ಲೇಸ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಮಾಳೂರ್ ಅವರಿಗೆ ಬಂದುಬಿಟ್ಟು 2.28% ಓಟ್ಗಳು ಬಂದಿದೆ. ಇನ್ನು 7ನೇ ಪ್ಲೇಸ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಸ್ಪಂದನ ಸೋಮಣ್ಣರವರಿಗೆ 3.16% ಓಟ್ಗಳು ಬಂದಿದೆ. ಇನ್ನು 6ನೇ ಪ್ಲೇಸ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಬಂದುಬಿಟ್ಟು ರಘುರವರಿಗೆ ಬಂದುಬಿಟ್ಟು 4.21% ಓಟ್ಗಳು ಬಂದಿದೆ. ಆ್ಯಂಡ್ ಇವರು ನಿನ್ನೆ ಬಂದುಬಿಟ್ಟು ಸ್ವಲ್ಪ ಕೆಳಗೆ ಇದ್ದರು. ಆ್ಯಂಡ್ ಇವಾಗ ಸ್ವಲ್ಪ ಜಾಸ್ತಿ ಓಟ್ಗಳು ಇವರಿಗೆ ಬರ್ತಾ ಉಂಟು. ಇನ್ನು ಟಾಪ್ 5ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಧ್ರುವಂತ್ರವರು ಇದೀಗ 5ನೇ ಪ್ಲೇಸ್ನಲ್ಲಿದ್ದಾರೆ. ಆ್ಯಂಡ್ ಇವರಿಗೆ ಬಂದಿರುವಂಥ ಒಂದು ಓಟು ಬಂದುಬಿಟ್ಟು 4.93% ಓಟ್ಗಳು ಬಂದಿದೆ. ಇನ್ನು ಟಾಪ್ 4ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಬಂದುಬಿಟ್ಟು ಧನುಷ್ ರವರಿಗೆ ಇಲ್ಲಿ 10.31% ಓಟ್ಗಳು ಬಂದಿದೆ. ಆ್ಯಂಡ್ ನಿನ್ನೆ ಒಂದು ವೋಟಿಂಗ್ ಪೋಲ್ಗೆ ಕಂಪೇರ್ ಮಾಡ್ತಾ ಹೋದರೆ ಇವರು 7ನೇ ಪ್ಲೇಸ್ನಲ್ಲಿದ್ದರು. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಓಟ್ಗಳು ಇವಾಗ ಬಂದ್ಬಿಟ್ಟು ಆ್ಯಂಡ್ ಇವರು ಇದೀಗ ಟಾಪ್ 4ಗೆ ಬಂದಿದ್ದಾರೆ. ಇನ್ನು ಟಾಪ್ 3ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅಶ್ವಿನಿ ಗೌಡ. ಸೊ ಅಶ್ವಿನಿ ಗೌಡರವರಿಗೆ ಇಲ್ಲಿಯವರೆಗೆ 16.52% ಓಟ್ಗಳು ಬಂದಿದೆ. ಆ್ಯಂಡ್ ನಿನ್ನೆ ಒಂದು ವೋಟಿಂಗ್ ಪೋಲನ್ನು ಇಲ್ಲಿ ನೋಡ್ತಾ ಹೋದರೆ ಇವರು ಟಾಪ್ 3ನಲ್ಲೇ ಇದ್ದರು. ಆ್ಯಂಡ್ ಇವಾಗಲೂ ಕೂಡ ಟಾಪ್ 3ನಲ್ಲೇ ಇದ್ದಾರೆ. ಇನ್ನು ಟಾಪ್ 2ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಈ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಿನ್ನೆ ಟಾಪ್ 1ಗೆ ಬಂದಿದ್ದು. ಆ್ಯಂಡ್ ಇವಾಗ ಬೇರೆ ಕಂಟೆಸ್ಟೆಂಟ್ಗೆ ಸ್ವಲ್ಪ ಜಾಸ್ತಿ ಓಟ್ಗಳು ಬಂದಿರೋದ್ರಿಂದ ಅವರು ಇದೀಗ ಟಾಪ್ 1ಗೆ ಹೋಗಿದ್ದಾರೆ. ಸೊ ಟಾಪ್ 2ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗಿಲ್ಲಿ ನಟ. ಸೊ ಗಿಲ್ಲಿ ನಟ ಇಲ್ಲಿಯವರೆಗೆ 22.59% ಓಟ್ಗಳು ಇದೀಗ ಬಂದಿದೆ. ಆ್ಯಂಡ್ ಇನ್ನು ಟಾಪ್ 1ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಕ್ಷಿತಾರವರು. ಸೊ ರಕ್ಷಿತಾರವರಿಗೆ ಟೋಟಲ್ ಆಗಿ 33.11% ಓಟ್ಗಳು ಬಂದಿದೆ. ಆ್ಯಂಡ್ ಇನ್ನು ಟಾಪ್ 1 ಹಾಗೂ ಟಾಪ್ 2ಗೆ ಕಂಪೇರ್ ಮಾಡ್ತಾ ಹೋದರೆ ಇಲ್ಲಿ 10% ಓಟ್ಗಳು ಇಲ್ಲಿ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇವರಿಬ್ಬರು ಕೂಡ ಇದೀಗ ಟಾಪ್ 1 ಹಾಗೂ ಟಾಪ್ 2ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಅಂದರೆ ಹೇಳ್ಬೋದು. ಆ್ಯಂಡ್ ಇಲ್ಲಿಯವರೆಗೆ ಬಂದಿರುವಂಥ ಈ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟ್ ಆಗಿರುತ್ತೆ. ಸೊ ನೀವು ಕೂಡ ಇಲ್ಲಿ ವೋಟನ್ನು ಮಾಡ್ಬೋದು. ಸೊ ಯಾವ ರೀತಿ ವೋಟನ್ನು ಮಾಡಿಬಿಟ್ಟು ರಿಸಲ್ಟನ್ನು ಪಡೆದುಕೊಳ್ಳೋದು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ಡೆಸ್ಕ್ರಿಪ್ಷನ್ಲೇ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡಿದಂದ್ರೆ ಪೇಜು ಕೂಡ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಆ್ಯಂಡ್ ಈ ಒಂದು ಆರ್ಟಿಕಲನ್ನು ಕಂಪ್ಲೀಟ್ ಆಗಿ ಒಮ್ಮೆ ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಆ್ಯಂಡ್ ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ 13ನೇ ವಾರದ ನಾಮಿನೇಟ್ ಆದ ಕಂಟೆಸ್ಟೆಂಟ್ಗಳು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗೆ ವೋಟ್ ಮಾಡಿ ಅಂತಲೂ ಕೂಡ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಯಾರಿಗೆ ಬೇಕಾದರೂ ನೀವು ಇಲ್ಲಿ ವೋಟನ್ನು ಮಾಡ್ಬೋದು. ಎಕ್ಸಾಂಪಲ್ ಆಗಿ ನಾನೀಗ ರಘುಗೆ ಒಂದು ವೋಟನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ರಘು ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಒಂದು ವೋಟನ್ನು ಮಾಡ್ತೀನಿ. ನೆಕ್ಸ್ಟ್ ನಮ್ಮ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ರಿಸಲ್ಟ್ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು. ಸೊ ನೋಡ್ತಾ ಇರ್ಬೋದು ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ. ಸೊ ಕಂಪೇರ್ ಮಾಡ್ತಾ ಹೋದರೆ ಗಿಲ್ಲಿ ನಟ ಹಾಗೂ ರಕ್ಷಿತಾರವರಿಗೆ ಇಲ್ಲಿ ಜಾಸ್ತಿ ವೋಟ್ಗಳು ಬಂದಿದೆ. ಇನ್ನು ಬಾಟಮ್ನಲ್ಲಿ ಇದೀಗ ನೋಡ್ತಾ ಹೋದರೆ ಸ್ಪಂದನ, ಮಾಳೂರ್, ರಾಶಿಕಾ, ಸೂರಜ್ ರವರು ಕಂಪ್ಲೀಟ್ ಆಗಿ ಇದೀಗ ಬಾಟಮ್ನಲ್ಲಿದ್ದಾರೆ. ಆ್ಯಂಡ್ ಈ 4 ಜನ ಕಂಟೆಸ್ಟೆಂಟ್ಗಳಲ್ಲಿ ಈ ವಾರ ಯಾವ ಕಂಟೆಸ್ಟೆಂಟ್ ಬೇಕಾದರೂ ಎಲಿಮಿನೇಟ್ ಆಗುವಂಥ ಒಂದು ಸಾಧ್ಯತೆ ತುಂಬಾ ಉಂಟು. ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರ ಯಾವ ಒಂದು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿದ್ದರೆ ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಹೋದರೆ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ. ಸೊ ಇವಾಗ ನೋಡ್ತಾ ಇರ್ಬೋದು ರಘುಗೆ ನಾನೀಗ ಒಂದು ವೋಟನ್ನು ಮಾಡಿದೆ. 4.22% ಓಟ್ಗಳು ಬಂದುಂಟು. ಆ್ಯಂಡ್ ಇವಾಗ ಮತ್ತೆ ಅವರಿಗೆ ಒಂದು ವೋಟನ್ನು ಮಾಡಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಈ ಒಂದು ಪೇಜನ್ನು ಒಮ್ಮೆ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ ನಂತರ ರಘುಗೆ ಮತ್ತೆ ಕ್ಲಿಕ್ಕನ್ನು ಮಾಡಿಕೊಂಡು ಅವರಿಗೆ ಮತ್ತೊಂದು ವೋಟನ್ನು ಮಾಡ್ತೀನಿ. ಸೊ ವೋಟನ್ನು ಮಾಡಿದಂತ ನೋಡ್ತಾ ಇರ್ಬೋದು ರಿಸಲ್ಟ್ನಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಬಂದಿದೆ ಅಂತ. ಸೊ ಇದೇ ರೀತಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿ ಇದ್ದರೆ ಅವರಿಗೂ ಕೂಡ ನೀವು ಕಂಟಿನ್ಯೂಸ್
ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಹೋದರೆ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲನ್ನು ನಾನು ಫೇಕ್ ಅಂತಲೂ ಕೂಡ ಹೇಳೋದಿಲ್ಲ, ರಿಯಲ್ ಅಂತಲೂ ಕೂಡ ಹೇಳೋದಿಲ್ಲ, ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥ ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ. ಸೊ ಯಾರು ಬೇಕಾದರೂ ಎಷ್ಟು ಬೇಕಾದರೂ ವೋಟನ್ನು ಮಾಡ್ಬೋದು. ಆ್ಯಂಡ್ ಕೆಲವೊಂದು ಕಡೆ ನಾನು ಕೂಡ ನೋಡ್ತಾ ಇದ್ದೀನಿ ಈ ಒಂದು ಕಂಟೆಸ್ಟೆಂಟ್ಗಳಿಗೆ ಇಷ್ಟಿಷ್ಟು ಪರ್ಸೆಂಟ್ನಷ್ಟು ವೋಟ್ಗಳು ಬಂದಿದೆ ಅಂತ. ಆ್ಯಂಡ್ ಇನ್ನು ಜಿಯೋ ಹಾಸ್ಟೆಲ್ನಲ್ಲಿರುವಂಥ ಒಂದು ವೋಟಿಂಗ್ ಪೋಲ್ನ ರಿಸಲ್ಟು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ನಿಮಗೆ ಆ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಕೂಡ ಇಲ್ಲಿ ಕ್ವಶನನ್ನು ಮಾಡ್ಬೋದು. ಆ್ಯಂಡ್ ನಾವೊಂದು ರಿಸಲ್ಟನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾನೇ ಒಂದು ವೋಟಿಂಗ್ ಪೋಲ್ನ ಕ್ರಿಯೇಟ್ ಮಾಡಿಬಿಟ್ಟು ಈ ಒಂದು ರಿಸಲ್ಟನ್ನು ನಿಮಗೆ ಹೇಳ್ತಾ ಇರೋದು. ಸೊ ಕೆಲವೊಬ್ರು ಬಂದುಬಿಟ್ಟು ಇದು ಫೇಕು ಹಾಗೆ ಹೀಗೆ ಅಂತ ಹೇಳ್ಬೋದು. ಇನ್ನು ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ನೀವು ಕೂಡ ನೋಡ್ತಾ ಹೋದರೆ ನಿಮಗೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯು ಕೂಡ ಗೊತ್ತಾಗುತ್ತೆ. ಸೊ ಮೇಲ್ಗಡೆ ನಿಮಗೆ ಸರ್ಚ್ ಬಾರ್ ಇದೆ. ಸೊ 12th ವೀಕ್ನಲ್ಲಿ ಯಾರೂ ಕೂಡ ಎಲಿಮಿನೇಟ್ ಆಗೋದಿಲ್ಲ. ಇನ್ನು 11ನೇ ವಾರ ಬಂದುಬಿಟ್ಟು ಸೀಕ್ರೆಟ್ ರೂಮ್ನ ಒಂದು ಟಾಸ್ಕನ್ನು ಇಟ್ಟಿದ್ರು ಆ್ಯಂಡ್ ಯಾರೂ ಕೂಡ ಎಲಿಮಿನೇಟ್ ಆಗೋದಿಲ್ಲ. ಇನ್ನು 10ನೇ ವಾರ ಬಂದುಬಿಟ್ಟು ಅಭಿಷೇಕ್ ರವರು ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಇನ್ನು 10ನೇ ವಾರದ ವೋಟಿಂಗ್ ಪೋಲ್ನ ರಿಸಲ್ಟನ್ನು ನೀವು ಒಮ್ಮೆ ಚೆಕ್ ಮಾಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸರ್ಚ್ನಲ್ಲಿ ನೋಡ್ತಾ ಇರ್ಬೋದು 10ನೇ ವೀಕ್ ಅಂತ ನಾನು ಟೈಪನ್ನು ಮಾಡಿಬಿಟ್ಟು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಪೇಜು ಕೂಡ ಓಪನ್ ಆಗುತ್ತೆ. ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು 10th ವೀಕ್ ವೋಟಿಂಗ್ ರಿಸಲ್ಟ್ ಅಪ್ಡೇಟ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕ್ರೋಲ್ ಮಾಡ್ತಾ ಬಂದಂಗೆ ವೋಟಿಂಗ್ ಪೋಲ್ನ ರಿಸಲ್ಟು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಉಂಟು. ಯಾವ ಒಂದು ಕಂಟೆಸ್ಟೆಂಟ್ಗಳಿಗೆ ಕಡಿಮೆ ವೋಟು ಬಂದಿತ್ತು ಸೊ ಅವರೇ ಇಲ್ಲಿ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಸೊ ಪ್ರತಿ ವಾರದ ವೋಟಿಂಗ್ ಪೋಲ್ನ ರಿಸಲ್ಟನ್ನು ನೀವು ಕೂಡ ನೋಡ್ತಾ ಹೋದರೆ ನಿಮಗೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ಬಾಟಮ್ನಲ್ಲಿರುವಂಥ ಕಂಟೆಸ್ಟೆಂಟೇ ಎಲಿಮಿನೇಟ್ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಾಟಮ್ 3ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ಗಳಲ್ಲಿ ಯಾರು ಬೇಕಾದರೂ ಎಲಿಮಿನೇಟ್ ಆಗುವಂಥ ಒಂದು ಸಾಧ್ಯತೆ ತುಂಬಾ ಉಂಟು. ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಒಂದು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ನೀವು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ, ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.